ನೋಡಿ ಇಲ್ಲಿ ನೋಡ್ಬೇಕು. ಇಲ್ಲಿ ಪಾಲಿಪ್ ಹೆಂಗಿದೆ, ಸೆಸೈಲ್. ಆವಾಗಲೇ ಮೀನಿಂಗ್ ಹೇಳಿದೀನಿ, ಇದು ಓಡಾಡಕ್ಕಾಗಲ್ಲ, ಅಟ್ಯಾಚ್ಮೆಂಟ್ ಆಗೋದು ಇಲ್ಲ. ಪಾಲಿಪ್ ಅಂದ್ರೆ ಸೆಸೈಲ್. ಅಂಡ್ ಒನ್ ಮೋರ್ ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ಸೆಸೈಲ್, ಸಿಲಿಂಡ್ರಿಕಲ್ ಲೈಕ್ ಸ್ಟ್ರಕ್ಚರ್, ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಲೈಕ್ ಹೈಡ್ರಾ. ಹೈಡ್ರಾ ಸೆಸೈಲ್, ಇದು ಅಟ್ಯಾಚ್ ಆಗಿರಲ್ಲ, ಏನೋ ಹೋಗ್ತಾ ಇರುತ್ತೆ ಡ್ಯಾನ್ಸ್ ಮಾಡಿಕೊಂಡು ನೀರಲ್ಲಿ ಟೆಂಟಕಲ್ಸ್ ಮುಖಾಂತರ ಲೋಕೋಮೋಷನ್ ಮಾಡ್ತಾ ಇರುತ್ತೆ. ಒಂದು ಕಡೆ ಇರಲ್ಲ ಅದು. ಕೆಲವಷ್ಟೇ ಕ್ಲಾಸಲ್ಲಿ ಹೆಣ್ಮಕ್ಳು ಒಂದು ಕಡೆ ಕೂತ್ಕೊಳ್ಳೋ ತಿರುಗಾಡ್ತಾ ಇರ್ತಾರೆ, ಆ ಕಡೆ ಈ ಕಡೆ, ಫ್ರೆಂಡ್ ಅಂತ ಅಲ್ವಾ. ಹಂಗೆ ಇದೂ ಪಾಪ ಹೈಡ್ರಾ ಒಂದು ಕಡೆ ಇರಲ್ಲ. ಯಾಕೆ? ಇಟ್ ಈಸ್ ಸೆಸೈಲ್. ಸೆಸೈಲ್ ಅಂದ್ರೆ ಏನು? ಯು ಡೋಂಟ್ ಹ್ಯಾವ್ ಸ್ಟಾಕ್ ಟು ಅಟ್ಯಾಚ್ ಟು ದ ಎನಿ ಸಬ್ಸ್ಟ್ರಾಟಮ್ ಲೈಕ್ ವುಡ್ ಲ್ಯಾಗ್ಸ್ ಆರ್ ಎನಿ ವೋಸ್ಟ್ ಬಾಡಿ ಆರ್ ಸಾಯಿಲ್. ಸ್ಟಾಕ್ ಇರಲ್ಲ. ಹಂಗೆ ದ ಸಿಲಿಂಡ್ರೇಟ್ಸ್ ಎಕ್ಸಿಬಿಟ್ ಟೂ ಬಾಡಿ ಫಾರ್ಮ್ಸ್. ಇದನ್ನು ಅರ್ಥ ಮಾಡ್ಕೋಬೇಕು, ಇದೇ ಇಂಪಾರ್ಟೆಂಟ್. ದ ಸಿಲಿಂಡ್ರೇಟ್ಸ್ ಎಕ್ಸಿಬಿಟ್ ಟೂ ಬಾಡಿ ಫಾರ್ಮ್ಸ್. ಒನ್ ಈಸ್ ಎ ಪಾಲಿಪ್, another one is a medusa form. What is a polyp? Sessile cylindrical like structure. Sessile cylindrical shape like structure like hydra. ಹೈಡ್ರಾ ತರ ಇರ್ತಕ್ಕಂಥ ಸೆಸೈಲ್ ಆಗಿ ಸಿಲಿಂಡ್ರಿಕಲ್ ತರ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ನಾವು ಪಾಲಿಪ್ ಅಂತ ಕರೀತೀವಿ. ಪಾಲಿಪ್ ಅಂದ್ರೆ ಏನು? ಸೆಸೈಲ್ ಸಿಲಿಂಡ್ರಿಕಲ್ ಶೇಪ್ಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಹೈಡ್ರಾ ತರ ಇರ್ತಕ್ಕಂತಹ. ಮೆಡುಸಾ ಅಂದ್ರೆ ಏನು? ಮೆಡುಸಾ ನೋಡಿ, ಇವಾಗ ಕೆಳಗಡೆ ಇದೆ, ಏನೋ ಇದೆಯಲ್ಲ ಹಿಂಗೆ ಉದ್ದಕ್ಕೆ, ಅಂದ್ರೆ ಅದೇನೋ ಫ್ರೀ ಆಗಿ ನೀರಲ್ಲಿ ಸ್ವಿಮ್ ಮಾಡುತ್ತೆ. ಫ್ರೀಲಿ ಸ್ವಿಮ್ಮಿಂಗ್ ಯಾವ ಶೇಪಲ್ಲಿ ಇದೆ? ಯಾವ ಶೇಪಲ್ಲಿ ಇದೆ ಇದು? ಅಂಬ್ರಾ ಶೇಪಲ್ಲಿ ಇದೆ. ಅಂಬ್ರಲಾ ಶೇಪಲ್ಲಿ ಇದೆ. ಫ್ರೀಲಿ ಸ್ವಿಮ್ಮಿಂಗು ಅಂಬ್ರಲಾ ಶೇಪ್ಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಲೈಕ್ ಒಬೇಲಿಯಾ ಲೈಕ್ ಸ್ಟ್ರಕ್ಚರ್. ಸಾರ್, ಒಬೇಲಿಯಾ ಇಸ್ ಆಲ್ಸೋ ಕಾಲ್ಡ್ ಜೆಲ್ಲಿಫಿಶ್. ಒಬೇಲಿಯಾ, ಅರೇಲಿಯಾ ಅರೇಲಿಯಾ ಲೈಕ್ ಸ್ಟ್ರಕ್ಚರ್. ಇವಾಗ ನೋಡಿ, ಫ್ರೀಲಿ ಸ್ವಿಮ್ಮಿಂಗ್ ಅಂಡ್ ಒನ್ ಮೋರ್ ಇಸ್ ಅಂಬ್ರಲಾ ಶೇಪ್ಡ್ ಲೈಕ್ ಸ್ಟ್ರಕ್ಚರ್ ಲೈಕ್ ವಾಟ್? ಅರೇಲಿಯಾ, ಜೆಲ್ಲಿ ಫಿಶ್ ಅಂತ ಕರಿತೀವಿ ನೋಡಿ. ಆ ತರ ಇರ್ತಕ್ಕಂಥ ನಾವು ಮೆಡುಸಾ ಅಂತ ಕರಿತೀವಿ. ಸಿಲಿಂಡ್ರೇಟ್ಸ್, ಎಲ್ಲಾ ಸಿಲಿಂಡ್ರೇಟ್ಸು ಎರಡು ರೀತಿಯಲ್ಲಿ ಬಾಡಿ ಫಾರ್ಮ್ಸ್ ಅನ್ನು ಎಕ್ಸಿಬಿಟ್ ಮಾಡುತ್ತೆ. ಒಂದು ಪಾಲಿಪು ಮತ್ತೆ ಮೆಡುಸಾ. ಇಂಥ ಒಂದು ಫಿನಾಮಿನನ್ನು ನಾವು ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಪಾಲಿಮಾರ್ಫಿಸಮ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡು, ಪಾಲಿಮಾರ್ಫಿಸಮ್. ಇವಾಗ ಒಂದೊಂದ್ಸಲ ವಾಟ್ ಈಸ್ ಪಾಲಿಮಾರ್ಫಿಸಮ್ ಅಂತ ಕೇಳ್ತಾರೆ, ನೀವ್ ಹೇಳ್ಬೇಕು ಇವಾಗ ಆನ್ಸರ್. ವಾಟ್ ಈಸ್ ಪಾಲಿಮಾರ್ಫಿಸಮ್ ಅಂದ್ರೆ, ಪಾಲಿ ಅಂದ್ರೆ ಏನು? ಮೆನಿ. ಮಾರ್ಫಿಸಮ್ ಅಂದ್ರೆ ಏನು? ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ಸ್. ಇವಾಗ ಯು ಹರ್ಡ್ ಅಬೌಟ್ ದ ಕೆಮಿಲಿಯನ್. ಕೆಮಿಲಿಯನ್ ಕೇಳಿದಿರಲ್ವಾ? ಉಸಿರವಳ್ಳಿ ಕೇಳಿದಿರಲ್ವಾ? ಅದಂಗೆ ಯಾವ ನೇಚರ್ ಇರುತ್ತೋ ಆ ನೇಚರಲ್ಲಿ ಅದು ಕಲರ್ ಅನ್ನ ಚೇಂಜ್ ಮಾಡ್ಕೊಂತ ಇರುತ್ತೆ, ಹೌದಲ್ವಾ? ಅದರ ಬಾಡಿ ನೇಚರ್ ಏನ್ ಮಾಡ್ಕೊಂತ ಇರುತ್ತೆ, ನೇಚರ್ ತಕ್ಕಾಗ ಅದು ಚೇಂಜ್ ಮಾಡ್ಕೊಂತ ಇರುತ್ತೆ. ಅದಕ್ಕೆ ನಾವು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಇದು ಪಾಲಿಪು ಮತ್ತೆ ಮೆಡುಸಾ ಎರಡು ಫಾರ್ಮ್ಸ್ ಅಲ್ಲಿ ಎಕ್ಸಿಬಿಟ್ ಆಗೋದ್ರಿಂದ the cylindrids exhibit two body forms such as polyp and medusa. That phenomenon is called as a polymorphism. ಇವಾಗ ಆನ್ಸರ್ ಹೇಳ್ಬೋದು. ವಾಟ್ ಈಸ್ ಪಾಲಿಮಾರ್ಫಿಸಮ್ ಅಂದ್ರೆ, ಇಟ್ ಈಸ್ ದ ಫಿನಾಮಿನನ್ ಇನ್ ವಿಚ್ ದ ಬಾಡಿ ಆಫ್ ಸಿಲಿಂಡ್ರೇಟ್ಸ್ ಎಕ್ಸಿಬಿಟ್ ಟೂ ಬಾಡಿ ಫಾರ್ಮ್ಸ್ ಸಚ್ ಆಸ್ ಪಾಲಿಪ್ ಅಂಡ್ ಮೆಡುಸಾ. ದಟ್ ಫಿನಾಮಿನನ್ ಇಸ್ ಕಾಲ್ಡ್ ಆಸ್ ಪಾಲಿಮಾರ್ಫಿಸಮ್. ಚೆನ್ನಾಗಿದೆಯಲ್ವಾ? ಪಾಲಿಮಾರ್ಫಿಸಮ್ ಅಂದ್ರೆ ಸಮ್ ಸಿಲಿಂಡ್ರೇಟ್ಸ್ ಎಕ್ಸಿಬಿಟ್ ಅಂದ್ರೆ ಏನು? ತೋರಿಸೋದು. ದ ಸಿಲಿಂಡ್ರೇಟ್ಸ್ ಎಕ್ಸಿಬಿಟ್ ಟೂ ಬಾಡಿ ಫಾರ್ಮ್ಸ್. ಒನ್ ಈಸ್ ಪಾಲಿಪ್, ಅನದರ್ ಒನ್ ಈಸ್ ಮೆಡುಸಾ. ದಟ್ ಫಿನಾಮಿನನ್ ಇಸ್ ಕಾಲ್ಡ್ ಆಸ್ ಪಾಲಿಮಾರ್ಫಿಸಮ್. ವಿಚ್ ಅನಿಮಲ್ಸ್ ಎಕ್ಸಿಬಿಟ್ ಪಾಲಿಮಾರ್ಫಿಸಮ್? ಸಿಲಿಂಡ್ರೇಟ ಅಂತೇಳಿ. ಸಿಲಿಂಡ್ರೇಟ ಅಷ್ಟೇ, ಸಿಲಿಂಡ್ರೇಟ ಪಾಲಿಮಾರ್ಫಿಸಮ್ ಅಂತ ತೋರಿಸುತ್ತೆ. ವಾಟ್ ಆರ್ ದ ಟೂ ವಾಟ್ ಫಾರ್ಮ್ಸ್ ಎಕ್ಸಿಬಿಟೆಡ್ ಬೈ ಸಿಲಿಂಡ್ರೇಟ್ಸ್? ಈಗ ತಾನು ಹೇಳಿದ್ನಲ್ಲ. ವಾಟ್ ಆರ್ ದ ಟೂ ಫಾರ್ಮ್ಸ್ ಎಕ್ಸಿಬಿಟೆಡ್ ಬೈ ಸಿಲಿಂಡ್ರೇಟ್ಸ್? ವಾಟ್ ಆರ್ ದ ಟೂ ಬಾಡಿ ಫಾರ್ಮ್ಸ್ ಎಕ್ಸಿಬಿಟೆಡ್ ಬೈ ಸಿಲಿಂಡ್ರೇಟ್ಸ್? ಪಾಲಿಪ್ ಅಂಡ್ ಮೆಡುಸಾ. ಸಿಲಿಂಡ್ರೇಟ್ಸ್ ಯಾವ ಟೂ ಬಾಡಿ ಫಾರ್ಮ್ಸ್ ಅಂತ ತೋರಿಸುತ್ತೆ? ಒಂದು ಪಾಲಿಪ್ ಅನ್ನ, ಇನ್ನೊಂದು ಮೆಡುಸಾ ಅನ್ನ. ಪಾಲಿಪು ಮತ್ತೆ ಮೆಡುಸಾ ಅಂತಕ್ಕಂಥ ಎರಡು ಬಾಡಿ ಫಾರ್ಮ್ಸ್ ಅಂತ ತೋರಿಸುತ್ತೆ, ಹೌದಲ್ವಾ? ಸೊ ಆ ರೀತಿ ತೋರಿಸ್ತಕ್ಕಂತಹ some cylindrids exhibit two body forms that such as a polyp, another one is a medusa. That phenomenon is called as a polymorphism ಅಂತ ಕರೀತೀವಿ, ಹೌದಾ? See, come to the another one ನೋಡೋಣ, reproduction. Reproduction ಹೋದ್ರೆ ನಾವು
The coelentrates shows both you can take they reproduce asexually and as well as sexually. ಎಷ್ಟನೇ ಪಾಯಿಂಟ್ ಅಲ್ಲಿ ನಾವು ಇದೀವಿ? ಅಂದಾಜು 10ನೇ ಪಾಯಿಂಟ್ ಅಲ್ಲಿ ಇದೀವಿ. ಓಕೆ, ಸಿ ದ coelentrates exhibit ಟು ಅದಾಗೋಯ್ತು ಬಿಡಿ. ಸಿ ಕಮ್ ಟು ದ ರೀಪ್ರೊಡಕ್ಷನ್ ಇನ್ coelentrates. ರೀಪ್ರೊಡಕ್ಷನ್ ಹೋದ್ರೆ ನಾವು 10 ಪಾಯಿಂಟ್ಸ್ ಬರೆದ್ರೆ ಸಾಕು. ದ coelentrates reproduce by two methods. One is by asexual reproduction, and one more is sexual reproduction. The coelentrates reproduce by two methods. One is by asexually and another one is sexually. Asexually henge by budding. Okay, the coelentrates reproduce asexually by budding mukantra. In the first chapter itself only I explained what are the different types of asexual reproduction. Budding, fragmentation, zoospore formation, chordia formation, that is in second year. Okay, so asexual reproduction, the coelentrates exhibit the coelentrates reproduce asexually by budding. ಏನ್ ಬಡ್ಡಿಂಗ್ ಅಂದ್ರೆ ನೋಡ, ಇವಾಗ ಇದು ಹೈಡ್ರಾ ಬಾಡಿ ಅಂತ ತಿಳ್ಕೊಳ್ಳಿ. ಈ ಹೈಡ್ರಾ ಬಾಡಿ ಯಾವಾಗ ಅಡಲ್ಟ್ ಬರುತ್ತೋ, ಮೆಚೂರ್ ಆಗುತ್ತೋ, ಚಿಕ್ಕದಾಗಿರ್ತಕ್ಕಂಥ ಹೈಡ್ರಾ ಮೆಚೂರಿಟಿ ಬರುತ್ತೋ, ಆವಾಗ ಫಸ್ಟ್ ಈ ಹೈಡ್ರಾ ಏನು ಮಾಡುತ್ತೆ ಅಂದರೆ ಒಂದು ಚಿಕ್ಕದಾಗಿ ಒಂದು ಬಡ್ಡನ್ನು ಫಾರ್ಮೇಷನ್ ಮಾಡುತ್ತೆ ಅದರ ಬಾಡಿ ಮೇಲೆ, ಪೇರೆಂಟಲ್ ಬಾಡಿ ಮೇಲೆ ಚಿಕ್ಕ ಬಡ್. ದಿಸ್ ಇಸ್ ದ ಬಡ್. ಇವಾಗ ಮತ್ತೆ ಈ ಬಡ್ ಏನಾಗುತ್ತೆ, ಇನ್ನು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗುತ್ತೆ, ಗ್ರೋತ್ ಆಗುತ್ತೆ. ಇವಾಗ ಅದಕ್ಕೆ ಆ ಬಡ್ಡಿಗೆ ಏನಾಗುತ್ತೆ, ಇದಕ್ಕಿದ್ದಂಗೆ ಟೆಂಟಕಲ್ಸ್ ಎಲ್ಲ ಬರುತ್ತೆ. ಯಾವಾಗ ಟೆಂಟಕಲ್ಸ್ ಎಲ್ಲ ಬರುತ್ತೋ, ಇವಾಗ ಅಕ್ಕಿ ಮರಿಗೆ ಯಾಕೆ ತಾಯಿ ಅಕ್ಕಿನ ನಂಬಿಕೊಂಡಿರುತ್ತೆ, ಅದು ಏನಕ್ಕೋಸ್ಕರ ಅಂದರೆ ಫುಡ್ಗೋಸ್ಕರ. ಗೂಡಲ್ಲೇ ಇರುತ್ತೆ, ತಾಯಿ ಅಕ್ಕಿ ಬರಲಿಲ್ವೇ ಅಂತ. ಅದೇನು ಮಾಡುತ್ತೆ ಆ ತಾಯಿ ಅಕ್ಕಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ವರ್ಮ್ಸನ್ನು, ಸಣ್ಣದಾಗಿರ್ತಕ್ಕಂಥ ಫ್ರೂಟ್ಸನ್ನು, ಸೀಡ್ಸನ್ನು ಎಲ್ಲ ಎತ್ಕೊಂಡ್ಬಂದು ಆ ಮರಿ ಅಕ್ಕಿ ಕೊಡ್ತಾ ಇರುತ್ತೆ. ಅದಕ್ಕೆ ರೆಕ್ಕೆ ಬಂದರೆ ಏನು ಮಾಡುತ್ತೆ ಹೇಳಿ, ತಾಯಿ ಅಕ್ಕಿ ಪಂಗನಾಮ ಇಟ್ಬಿಟ್ಟು 3 ನಾಮ ಇಟ್ಬಿಟ್ಟು ಬೇರೆ ಕಡೆಗೆ ಹೊರಟೋಗುತ್ತೆ. ಅಷ್ಟೇ ಅಲ್ವಾ? ಇದು ಅಷ್ಟೇ ಸಿಂಪಲ್ ಆಗಿ ಒಂದು ಬಡ್ ಬಂತು, ಮತ್ತೆ ಆ ಬಡ್ ದೊಡ್ಡದಾಯಿತು, ಆ ಬಡ್ಡಿಗೆಲ್ಲ ಟೆಂಟಕಲ್ಸ್ ಬಂತು. ಓಕೆ, ಮತ್ತೆ ಈ ಬಡ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗೋಗುತ್ತೆ, ಮತ್ತೆ ಇದು ಹೊಸದಾಗಿರ್ತಕ್ಕಂಥ ಹೈಡ್ರಾ ಆಗೋಗುತ್ತೆ. ದಿಸ್ ಈಸ್ ದ ಬಡ್ಡಿಂಗ್. ಎ ಸ್ಮಾಲ್ ಪ್ರೊಟ್ರೂಷನ್ that comes on the body, that comes on the parental body. The small protrusion that comes on the parental body is called a bud. That bud again grows and produces tentacles and separated from the parental body and grows into new hydra. ಆ ರೀತಿಯಲ್ಲಿ the coelentrates reproduce asexually by budding. Sexually hinge, sexually by the formation and the fusion of gametes. ಹೈಡ್ರಾ ಕೂಡ ಈ coelentrates ಕೂಡ they reproduce sexually by the fusion of gametes. ಅನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ, ಮತ್ತೆ ಗ್ಯಾಮೆಟ್ಸ್ ಫ್ಯೂಷನ್ ಕೂಡ ಆಗುತ್ತೆ. ಆ ರೀತಿಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಬಟ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಫೈಲಮ್ coelentrata were how you can explain it. ದೇ ಶೋಸ್ ಪಾಲಿಮಾರ್ಪಿಸಮ್ ಅಂತಂದ್ರೆ, ಅವಾಗಲೇ ಹೇಳಿದ್ದೀನಿ, ಬೋತ್ ಪಾಲಿಪ್ ಅಂಡ್ ಮೆಡುಸಾ. ಸರಿಯಾಗಿ ಕೇಳಿ, ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಹೌ ದಿಸ್ coelentrate ಶೋಸ್ ಪಾಲಿಮಾರ್ಪಿಸಮ್. ಅವಾಗಲೇ ಹೇಳಿದ್ದೀನಿ ಪಾಲಿಮಾರ್ಪಿಸಮ್ ಅಂದ್ರೆ ಏನು ಅಂತ. ಸಮ್ coelentrate ಶೋಸ್ 2 ಬಾಡಿ ಫಾರ್ಮ್ಸ್, 2 or more body forms. One is polyp, another one is medusa. This phenomenon is called as polymorphism. ಇವಾಗ ಈ ಪಾಲಿಪು ಮತ್ತೆ ಮೆಡುಸಾ ಎರಡೂ ಇದೆಯಲ್ವಾ, ದೇ ಪ್ರೊಡ್ಯೂಸ್ ಸಮ್ ಸ್ಟ್ರಕ್ಚರ್ಸ್. ಅವು ಕೆಲವು ಸ್ಟ್ರಕ್ಚರ್ಸ್ ಅನ್ನು ಡೆವಲಪ್ ಮಾಡ್ಕೊಳ್ಳುತ್ತೆ. ನೋಡು, ಇದು ಯಾವುದು ಅಂಬ್ರಲಾ ಲೈಕ್, ಯಾವುದು ಅರೇಲಿಯಾ ಜೆಲ್ಲಿ ಫಿಶ್. ಇದು ಬಂದು ಮಾಮೂಲಿ ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ಸೆಸ್ಸೈಲ್ ಆಗಿರ್ತಕ್ಕಂಥ ಹೈಡ್ರಾಲಿಕ್ ಸ್ಟ್ರಕ್ಚರ್. ಇದು ಅರ್ಥ ಮಾಡ್ಕೊತ ಇದ್ದೀರಾ? ಕೇಳಿಲ್ಲ. Now these both polyp and medusa produce some specialized structures called as zooids. ಏನಿದೆ? zooids. ಸರಿಯಾಗಿ ಕೇಳಬೇಕಿಲ್ಲ. zooids ಅನ್ನ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಏನು zooids? ಎಂತ zooids ಕೇಳಿ, ಎಂತ zooids ಪ್ರೊಡ್ಯೂಸ್? ನೇಮ್ ದ zooids ಫೌಂಡ್ ಇನ್ coelentrates. ಯಾರು ಆ zooids ಅನ್ನು ಪ್ರೊಡ್ಯೂಸ್ ಮಾಡೋದು? ಬೋತ್ ಪಾಲಿಪ್ ಅಂಡ್ ಮೆಡುಸಾ. Both polyp and medusa produces some zooids. What are the different types of zooids? ಯಾವ the different types of zooids?
ಒಂದು ಗೋನೋಜಾಯ್ಡ್ಸ್, ಮಾತಾಡಬಾರ್ದು. ಒಂದನೇದು ಬಂದು ಗೋನೋಜಾಯ್ಡ್ಸ್, ನೋಡಿ ಡಿಫ್ರೆಂಟ್ ಟೈಪ್ ಜಾಯ್ಡ್ಸ್ ಬರ್ತಾ ಇದೆ, ಗೋನೋಜಾಯ್ಡ್ಸ್. ಎರಡನೇದು ಯಾವುದು? ಡ್ಯಾಕ್ಟಿಲೋಜಾಯ್ಡ್ಸ್, ಡ್ಯಾಕ್ಟಿಲೋಜಾಯ್ಡ್ಸ್, ಗೋನೋಜಾಯ್ಡ್ಸ್. ಅಂಡ್ ಒನ್ ಮೋರ್ ಇಸ್ ದ ಡ್ಯಾಕ್ಟಿಲೋಜಾಯ್ಡ್ಸ್. ಕಮ್ ಟು ದ ಗೋನೋಜಾಯ್ಡ್ಸ್. ಏನು ಗೋನೋಜಾಯ್ಡ್ಸ್ ಕೆಲಸ ಏನು? ದಟ್ ಈಸ್ ಹೆಲ್ಪ್ಫುಲ್ ಫಾರ್ ನ್ಯೂಟ್ರಿಷನ್, ಆಹಾರ ತಿನ್ನೋದಕ್ಕೆ. ಇಲ್ಲಿ ನೋಡ, ಇವಾಗ ಇದು ಪೈಸೇಲಿಯ ತಗೊಳ್ಳಿ, ಬೇರೆ ಬೆಸ್ಟ್ ಎಕ್ಸಾಂಪಲ್. ಪೈಸೇಲಿಯ ನಿಮಗೆ ನೋಡಿದ್ರೆ ಇಲ್ವೋ? ಸೊ ಈ ಟೈಪಲ್ಲಿ ಒಂದು ದೊಡ್ಡದಾಗಿ ಬೋಟ್ ಶೇಪಲ್ಲಿ ಸ್ಟ್ರಕ್ಚರ್ ಬರುತ್ತೆ, ಅದಕ್ಕೆ ಒಂದು ಈ ರೀತಿ ತುಂಬಾ ಎಲಾಂಗೇಟೆಡ್ ಆಗಿರ್ತಕ್ಕಂಥ ಟೆಂಟಕಲ್ಸ್ ಬರುತ್ತೆ, ಜಾಯ್ಡ್ಸ್. ಇವಾಗ ಇಲ್ಲಿ ವಾಟ್ ಈಸ್ ದ ಅದರ್ ನೇಮ್ ಆಫ್ ಪೈಸೇಲಿಯಾ? ಪೈಸೇಲಿಯಾ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಕರೀತಾರೆ ಅದಕ್ಕೆ ಪೈಸೇಲಿಯಾ. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಜಾಯ್ಡ್ಸ್ ಫೌಂಡ್ ಇನ್ ಪೈಸೇಲಿಯಾ? ಗೋನೋಜಾಯ್ಡ್ಸ್, ಡ್ಯಾಕ್ಟಿಲೋಜಾಯ್ಡ್ಸ್. ಏನು ಗೋನೋಜಾಯ್ಡ್ಸ್ ಕೆಲಸ ಏನು? ಗೋನೋಜಾಯ್ಡ್ಸ್ ದಟ್ ಈಸ್ ಮೈನ್ಲಿ ಹೆಲ್ಪ್ಫುಲ್ ಫಾರ್ ನ್ಯೂಟ್ರಿಷನ್, ಆಹಾರ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತಲ್ಲ ಜಾಯ್ಡ್ಸ್, ಅವನ್ನ ನಾವು ಗೋನೋಜಾಯ್ಡ್ಸ್ ಅಂತ ಕರೀತೀವಿ. ಅಂಡ್ ಅನದರ್ ಒನ್ ಈಸ್ ಗೋನೋಜಾಯ್ಡ್ಸ್ ಅಂದ್ರೆ ಗೋನೋಜಾಯ್ಡ್ಸ್ ಗೋನೋಜಾಯ್ಡ್ಸ್ ಫಾರ್ ದಟ್ ಈಸ್ ಫಾರ್ reproduction, asexual reproduction. Gonozoids for asexual reproduction, very sorry. And one more is called as dactylozoids. Dactylozoids ಕೆಲಸ ಏನು? ಫಾರ್ ಡಿಫೆನ್ಸ್ ಮೆಕಾನಿಸಮ್, ವಾಕಿಂಗ್ಗೆ ಮತ್ತೆ ಡಿಫೆನ್ಸ್ ಅಂದ್ರೆ ಏನು? ಯಾವುದೋ ಬೇರೆ ಅನಿಮಲ್ ಬಂತು ನೀರಲ್ಲಿ, ಅದನ್ನು ಹೊಡೆಯೋದಕ್ಕೆ ಮತ್ತೆ ನಡ್ಕೊಂಡು ಹೋಗೋದಕ್ಕೆ, ಲೋಕೋಮೋಷನ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಯಾವುದು? ಡ್ಯಾಕ್ಟಿಲೋಜಾಯ್ಡ್ಸ್. ಗೋನೋಜಾಯ್ಡ್ಸ್, ಡ್ಯಾಕ್ಟಿಲೋಜಾಯ್ಡ್ಸ್. ಐ ಥಿಂಕ್ ಒನ್ ಮೋರ್ ಇಸ್ ದೇರ್. What are the different types of zoids found in the Physalia or coelentrates called as gonozoids, and one more is the dactylozoids. Gonozoids for what? Asexual reproduction, and dactylozoids for what? For defense mechanism and locomotion. Then in the same manner, other type medusa for sexual reproduction. Gonozoids for asexual reproduction, medusa for sexual reproduction, dactylozoids for defense mechanism and locomotion. ಆ ರೀತಿಯಲ್ಲಿ ಈ ಪಾಲಿಪು ಮತ್ತು ಮೆಡುಸಾ ಎರಡು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಅನ್ನು ಇಟ್ಕೊಂಡಿರುತ್ತೆ. ಯಾವುದದು? ಝೋಯಿಡ್ಸ್ ಅಂತ. ಇವಾಗ ಇಟ್ ಟೇಕ್ ದಿಸ್ ಪಾಲಿಪ್, ದ ಪಾಲಿಪ್ ರೀಪ್ರೊಡ್ಯೂಸ್ ಯಾವುದನ್ನ? ಮೆಡುಸಾನ ಎಸೆಕ್ಚುಲಿ. ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ ಚೆನ್ನಾಗಿ. ಪಾಲಿಪ್ ರೀಪ್ರೊಡ್ಯೂಸ್ ಮೆಡುಸಾ ಎಸೆಕ್ಚುಲಿ, ಮೆಡುಸಾ ರೀಪ್ರೊಡ್ಯೂಸ್ polyp sexually. This phenomenon is called as alternation of generation. ತಂದೆ ಮಗನಿಗೆ ಜನ್ಮ ಕೊಡ್ತಾನೆ, ಮಗ ತಂದೆಗೆ ಜನ್ಮ ಕೊಡ್ತಾನ? ಕೊಡಲ್ಲ. ಮಗ ತಂದೆ ಥರ ಇರ್ತಕ್ಕಂಥ ಮಗನಿಗೆ ಜನ್ಮ ಕೊಡ್ತಾನೆ. ತಂದೆನೇ ಇಂಡೈರೆಕ್ಟ್ ಆಗಿ ತಂದೆ ಥರ, ಅವ್ರ ತಂದೆ ಥರ ಇರ್ತಕ್ಕಂಥ ಮಗುನೇ ಹುಟ್ಟೋದು ಮತ್ತೆ. ಹೌದು ಅಲ್ವಾ? ಹಂಗೆ Medusa polyp reproduce asexually by medusa by asexually. ಪಾಲಿಪ್ asexual reproduction ಮುಖಾಂತರ ಈ ಒಂದು ಮೆಡುಸಾನ ರೀಪ್ರೊಡ್ಯೂಸ್ ಮಾಡುತ್ತೆ. ಮೆಡುಸಾ ಏನ್ ಮಾಡುತ್ತೆ? ಮೆಡುಸಾ ರೀಪ್ರೊಡ್ಯೂಸ್ ಪಾಲಿಪ್ ಬೈ ಸೆಕ್ಸುಲಿ. ಪಾಲಿಪ್ ರೀಪ್ರೊಡ್ಯೂಸ್ ಮೆಡುಸಾ asexually and medusa reproduce polyp by sexual reproduction. ಪಾಲಿಪ್ಪು ಮೆಡುಸಾನ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮುಖಾಂತರ ಪ್ರೊಡ್ಯೂಸ್ ಮಾಡಿದ್ರೆ, ಈ ಮೆಡುಸಾ ಪಾಲಿಪ್ ಅನ್ನ ಸೆಕ್ಷುವಲ್ ರಿಪ್ರೊಡಕ್ಷನ್ ಮುಖಾಂತರ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ನಾವು ಬೀಜ ಹಾಕ್ತಿವಿ, ಅದರಿಂದ ಮರ ಬರುತ್ತೆ, ಮರದಿಂದ ಮತ್ತೆ ಏನಾಗುತ್ತೆ? ಬೀಜ ಬರುತ್ತೆ, ಬೀಜದಿಂದ ಮತ್ತೆ ಮರ ಬರಲ್ವ? ಹಿಂಗೆ ರೊಟೇಷನ್ ಆಗಲ್ವಾ? ಹಂಗೆ ಪಾಲಿಪ್ಪು ರೀಪ್ರೊಡ್ಯೂಸ್ ಎಸೆಕ್ಷುವಲಿ ಟು ದ polyp reproduce by medusa by what type of reproduction? Asexual reproduction. And this medusa reproduce this polyp by sexual reproduction. This type of reproduction is called as alternation of generation. Alternation of generation ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ಅಲ್ಲಿಗೆ ಝೋಯಿಡ್ಸ್ ಬಗ್ಗೆ ಆಯ್ತು, ಆಲ್ಟರ್ನೇಷನ್ ಆಫ್ ರೀಜನರೇಷನ್ ಆಯ್ತು. ಇವಾಗ ಫರ್ಟಿಲೈಸೇಷನ್ ನೋಡೋಣ. ಲಾಸ್ಟ್ ಒನ್ ಫರ್ಟಿಲೈಸೇಷನ್ ಬಂದಾಗ, ವಾಟ್ ಟೈಪ್ ಆಫ್ ಫರ್ಟಿಲೈಸೇಷನ್? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಎಂಥ ಫರ್ಟಿಲೈಸೇಷನ್ ನಡೆಯೋದು? ಇಂಟರ್ನಲ್, ಎಲ್ಲ ಒಳಗಡೆ ನಡೆಯೋದು, ಎಲ್ಲ ಇಂಟರ್ನಲ್ ಫರ್ಟಿಲೈಸೇಷನ್.
ಇದರಲ್ಲಿ ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಬಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಈಸ್ fertilization is internal, ಇದ್ರಲ್ಲೂ external. Fertilization is internal fertilization, but growth and development is indirect through a larva stage called planula larva. ಎಂತ ಲಾರ್ವಾ ಹೇಳಿ? ಎಂತ ಲಾರ್ವಾ? ಪ್ಲಾನುಲಾ ಲಾರ್ವಾ ಅಂತ. ಪ್ಲಾನುಲಾ ಲಾರ್ವಾ ಮರ್ತೋಗ್ಬಿಡಿ ನೋಡಿ, ಪಾಯಿಂಟ್ ಎಷ್ಟು ಚೆನ್ನಾಗಿದೆ. ಇನ್ ಪೋರಿಫೆರಾ in coelentrates, the fertilization is internal fertilization, but growth and development is indirect type of development through larva stage called as planula larva. Phylum Porifera ಯಾವುದು ಲಾರ್ವಾ? ಇದೇನ ನೀವು ನೀಟ್ MBBS ಓದೋರು ನೀವು? ಎಂತ ಲಾರ್ವಾ? ಫೈಲಮ್ ಪೋರಿಫೆರಾದಲ್ಲಿ ಆಂಪಿಬ್ಲಾಸ್ಟುಲಾ ಲಾರ್ವಾ. Which is the larva in case of coelentrates? Planula larva. ಮರ್ತೋಬಾರ್ದು ಎರಡೂ. So that completes the characteristic features of phylum Coelentrata. Last ಬರೋಣ, classification of coelentrates. The coelentrates were mainly classified into three classes. Phylum Coelentrata were mainly classified into three classes. ಒಂದನೇ ಕ್ಲಾಸ್ ಬಂದು ಫೈಲಮ್ ಕ್ಲಾಸ್ ಹೈಡ್ರೋಜೋವಾ. ತ್ರೀ ಕ್ಲಾಸಸ್ ಇದೆ ಇಲ್ಲಿ. ಹೈಡ್ರೋಜೋವಾ. ಎರಡನೇದು ಬಂದು ಕ್ಲಾಸ್ ಸ್ಕೈಪೋಜೋವಾ. ಸ್ಕೈಪೋಜೋವಾ. ಅಂಡ್ ಒನ್ ಮೋರ್ ಇಸ್ ದ ಕ್ಲಾಸ್ ಆಂಥೋಜೋವಾ ಅಂತ. ಆಂಥೋಜೋವಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ಹೈಡ್ರೋಜೋವಾ ಅಂದ್ರೆ ಏನು? ಎಕ್ಸಾಂಪಲ್ ಯಾವ್ದು ಬರುತ್ತೆ ಇಲ್ಲಿ? ಹೈಡ್ರಾ. ಯಾವ್ದಿಲ್ಲಿ? ಹೈಡ್ರಾ. Phylum Coelentrata were classified into three classes. ಒಂದನೇದು ಬಂದು ಕ್ಲಾಸ್ ಹೈಡ್ರೋಜೋವಾ, ಎರಡನೇದು ಬಂದು ಕ್ಲಾಸ್ ಸ್ಕೈಪೋಜೋವಾ, ಕ್ಲಾಸ್ ಇನ್ನು ಥರ್ಡ್ ಒನ್ ಬಂದು ಕ್ಲಾಸ್ ಆಂಥೋಜೋವಾ. ಹೈಡ್ರೋಜೋವಾ, ಸ್ಕೈಪೋಜೋವಾ, ಆಂಥೋಜೋವಾ. ಹೈಡ್ರೋಜೋವಾ, ಸ್ಕೈಪೋಜೋವಾ, ಆಂಥೋಜೋವಾ. ಇವಾಗ ಇಲ್ಲಿ ಹೈಡ್ರೋಜೋವಾ ಎಕ್ಸಾಂಪಲ್ ಬಂದು ಹೈಡ್ರಾ ಅಷ್ಟೇನಾ? ಅಂಡ್ ಒನ್ ಮೋರ್ ಇದೆ ಒಬೇಲಿಯಾ. ಅನದರ್ ಒನ್ ಇದೆ ಪೈಸೇಲಿಯಾ. ಇವಾಗ ಇಲ್ಲಿ ನೋಡೋಣ ನೀವು, ಪೈಸೇಲಿಯಾ. ಓಕೆ, ವಿಚ್ ಇಸ್ ದ ಸ್ವೀಟ್ ವಾಟರ್ ಡ್ಯಾನ್ಸರ್? ನಮಗೆ ಎಲ್ಲ 5th 6th 7th ಅಲ್ಲಿ ಕ್ವಶನ್ ಬರ್ತಾ ಇತ್ತು. ವಿಚ್ ಇಸ್ ದ ಸ್ವೀಟ್ ವಾಟರ್ ಡ್ಯಾನ್ಸರ್ ಅಂತ. ಸಿಹಿ ನೀರಿನ ನೃತ್ಯಗಾರ ಅಂತ ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಅಂತ. ಹೈಡ್ರಾ. ಯಾವ್ದು ಹೇಳಿ? ಹೈಡ್ರಾ. ಚೆನ್ನಾಗಿ ನಾವು ಇಟ್ಕೊಂಡಿವಿ. ವಿಚ್ ಈಸ್ ಕಾಮನ್ಲಿ ಕಾಲ್ಡ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ವಿಚ್ ಈಸ್ ಕಾಮನ್ಲಿ ಕಾಲ್ಡ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ಪೈಸೇಲಿಯಾ. ತಪ್ಪು ಹೇಳ್ತಾ ಇದ್ದೀನಿ. ಯಾವುದು? ಪೈಸೇಲಿಯಾ. ನನಗೆ ಡಿಂಡಲ್ ಮಾಡ್ತಾ ಇದ್ದೀನಿ. ಪೈಸೇಲಿಯಾ. ಇವಾಗ ಸ್ಕೈಪೋಜೋವಾ ಬರೋಣ. ಹೈಡ್ರೋಜೋವಾ ಎಕ್ಸಾಂಪಲ್ 3 ಅನಿಮಲ್ಸ್ ಹೇಳಿದ್ದೀನಪ್ಪ, 3 ಸೆಲೆಂಟ್ರೇಟ್ಸ್ ಹೇಳಿದ್ದೀನಿ. ಯಾವ್ದಾವುದು? ಹೈಡ್ರಾ, ಒಬೇಲಿಯಾ, ಪೈಸೇಲಿಯಾ. ಎಕ್ಸಾಂಪಲ್ ಫಾರ್ ಸ್ಕೈಪೋಜೋವಾ ಎಕ್ಸಾಂಪಲ್ಸ್ ಯಾವುದು? ಎಕ್ಸಾಂಪಲ್ ಫಾರ್ ಸ್ಕೈಪೋಜೋವಾ ಅರೇಲಿಯಾ. ಯಾವ್ದು? ಅರೇಲಿಯಾ. ಅರೇಲಿಯಾ is also called as ಅರೇಲಿಯಾ. ಇನ್ನೊಂದು ಹೆಸರೇನು? ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಜೆಲ್ಲಿಫಿಶ್. ಓಕೆ, ನೆಕ್ಸ್ಟ್ ಬರೋಣ ಆಂಥೋಜೋವಾ. ಆಂಥೋಜೋವಾ ಎಕ್ಸಾಂಪಲ್ಸ್ ತಗೊಂಡಾಗ ನೀವು ಲೈಕ್ ಫನ್ಸಿಯಾ. ಯಾವುದು? ಫನ್ಸಿಯಾ. ನೆಕ್ಸ್ಟ್ ಆಸ್ಟ್ರಿಯಾ. ಅಂಡ್ ಒನ್ ಮೋರ್ ಇದೆ ಮೆಟ್ರಿಡಿಯಂ. ಇವೆಲ್ಲ ಓದಿ ಪ್ರಾಕ್ಟೀಸ್ ಮಾಡ್ಬೇಕು, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಫಂಜಿಯಾ, ಆಸ್ಟ್ರಿಯಾ ಅಂಡ್ ಮೆಟ್ರಿಡಿಯಂ. ಇವಾಗ ಫಂಜಿಯಾಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಶ್ರೂಮ್ ಕಾರಲ್ ಎಂತ ಕರಿತೀವಿ. ಫಂಜಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಶ್ರೂಮ್. ಯು ವಾಟ್ ಅಬೌಟ್ ದ ಮಶ್ರೂಮ್ಸ್? ನೋ ಸರ್, ವಿ ಆರ್ ನಾಟ್ ಓನ್ಲಿ ಹಾರ್ಡ್, ವಿ ಹೇಟ್ ನೈಸ್ಲಿ ಅಂತ. ಮಶ್ರೂಮ್ಸ್ ಅನ್ನು ಬರೀ ಕೇಳೆಲ್ಲ ಚೆನ್ನಾಗಿ ತಿಂದಿದ್ದೀವಿ ಅಲ್ವಾ? ತಿಂದಿಲ್ವಾ? ಮಶ್ರೂಮ್ಸ್ ತರ ಇರ್ತಕ್ಕಂಥ ಕಾರಲ್ ಅದು. ಮಶ್ರೂಮ್ಸ್ ತರ ಇರ್ತಕ್ಕಂಥ ನೋಡು ಕಾರಲ್ ಜ್ಞಾಪಕ ಬಂದ್ಬಿಡ್ತು. ಇನ್ನೊಂದು ಪಾಯಿಂಟ್ ಬಿಟ್ಬಿಟ್ಟೆ ನಾನು. ದ ಬಾಡಿ ಆಫ್ ದ coelentrates were made up of skeletal like structures called as corals. ಇದನ್ನು ಕೇಳ್ತಾರೆ ನಿಮ್ಗೆ. ನೋಡ, ಇಲ್ಲಿ ಬಂದಾಗ ಪಾಯಿಂಟ್ ಜ್ಞಾಪಕ ಬರ್ತಾ ಇದೆ ನನಗೆ. ಕಾರಲ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಯಾವುದು ಕಾರಲ್ಸ್ ಅಂದ್ರೆ? coelentrates. ಏನು ಕಾರಲ್ಸ್ ಅಂದ್ರೆ?
The body of the coelentrates made up of a specialized skeletal structures called as corals. The body of the coelentrates made up of a specialized skeletal structures called as corals. ಹಾಗಾದ್ರೆ ಅದರಿಂದ ಏನು ಕಾಂಪೋಸಿಷನ್ ಇರುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್. ಎಲ್ಲ ಜ್ಞಾಪಕ ಇಟ್ಕೋಬೇಕು ನೀವು. ಪೋರಿಪೆರಾದಲ್ಲಿ ಸ್ಪಿಕ್ಯೂಲ್ಸ್ ಬರಲಿಲ್ವಾ? ಬಂತ ಇಲ್ವಾ? ಕೇಳಬೇಕು. ಅದಕ್ಕೆ ಸ್ಪಿಕ್ಯೂಲ್ಸ್ ಯಾರೇ ಆಗಲಿ ಎಲ್ಲೇ ಆಗಲಿ ಏನು ಪಾಯಿಂಟ್ ಹೇಳಿದ್ರು ರಿಸೀವ್ ಮಾಡ್ಕೋಬೇಕು ಸೈನ್ಸ್ ತಗೊಂಡ್ಮೇಲೆ. ಸ್ಪಿಕ್ಯೂಲ್ಸ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ, ಲೈಮ್ ಇರುತ್ತೆ, ಸಿಲಿಕಾ ಇರುತ್ತೆ, ಸ್ಪಾಂಜಿನ್ ಫೈಬರ್ಸ್ ಇರುತ್ತೆ. ಬಟ್ ಸಿಲಿಂಟ್ರೇಟ್ಸ್ ಅಲ್ಲಿ ಹಂಗಲ್ಲ. ದ ಬಾಡಿ ಆಫ್ ದ ಸಿಲಿಂಟ್ರೇಟ್ಸ್ ವರ್ ಮೇಡ್ ಅಪ್ ಆಫ್ skeletal structures called as skeletal structures which are composed of calcium carbonate are called as corals. One more question. Sorry, last ಬಂದ್ಬಿಡೋಣ. ಸ್ಕೈಪೋಸೋವಾ ಎಕ್ಸಾಂಪಲ್ ಯಾವುದು? ಅರೇಲಿಯಾ. ಅರೇಲಿಯಾ is commonly called as jellyfish. Come to the ಆಂಥೋಜೋವಾ. ಆಂಥೋಜೋವಾ ಏನು? ಆಂಥೋ ಅಂದ್ರೆ ಏನು? ಆಂಥಾಲಜಿ ಅಂದ್ರೆ ಏನು? What do you mean by ಆಂಥಾಲಜಿ? What do you mean by entomology? ಬಾಟ್ನಿ, ಝುವಾಲಜಿ ಎರಡೂ ಗೊತ್ತು ನಿಮ್ಗೆ ಅಲ್ವಾ? ಹೌದಲ್ವಾ? What is ಆಂಥಾಲಜಿ? The study of flowers. The study of flowers is called as ontology. The study it is the technique of growing of flowering plants were called as floriculture. ಏನೇಳಿ? ಫ್ಲೋರಿಕಲ್ಚರ್. ಫಿಶಿಕಲ್ಚರು, ವರ್ಮಿಕಲ್ಚರು ಇದೆಯಲ್ಲ. ಫಿಶಿಕಲ್ಚರು, ವರ್ಮಿಕಲ್ಚರು, ಸಿರಿಕಲ್ಚರ್ ಎಲ್ಲ ಇಲ್ವಾ? ಹಂಗೆ ಇದ್ರೂ ನಾವು ಏನಂತ ಕರಿತೀವಿ? ಆಂಥಾಲಜಿ. ಸರಿ, ಆಂಥೋ ಅಂದ್ರೆ ಏನು? ಅದಕ್ಕೆ ಹೇಳ್ತಾರಲ್ಲ ಆಂಥೋ ಅಂದ್ರೆ ಏನು? ಆಂಥೋ ಅಂದ್ರೆ ಏನು? ಬಯಾಲಜಿಕಲ್ ಫ್ಲವರ್. ಆಂಥೋಝೋವಾ ಅಂದ್ರೆ ಏನು? ಫ್ಲವರ್ ತರ ಕಾಣಿಸ್ತಕ್ಕಂಥ ಒಂದು ಅನಿಮಲ್ಲು ಅಂತ ಅಷ್ಟೇ. ಎಷ್ಟು ಚೆನ್ನಾಗಿ ನೋಡಿ. ಆಂಥೋ ಅಂದ್ರೆ ಫ್ಲವರು, ಝೋವಾ ಅಂದ್ರೆ ಅನಿಮಲ್ಲು. ಫ್ಲವರ್ ತರ ಕಾಣಿಸ್ತಕ್ಕಂಥ ಅನಿಮಲ್ಲು ಆಂಥೋಝೋವಾ. ಹೌದಲ್ವಾ? ಎಕ್ಸಾಂಪಲ್ ಯಾವುದಕ್ಕೆ ಇದಕ್ಕೆ? ಎಕ್ಸಾಂಪಲ್ ಇಲ್ಲಿ ಫಂಜಾಗ್ ಏನೋ ಹೇಳಿದೀನಿ, ಮಶ್ರೂಮ್ ಕಾರಲ್ ಅಂತ ಹೇಳಿದೀನಿ ಅಲ್ವಾ? ಸರಿ, ಓಕೆ. ಮತ್ತೆ ಆಸ್ಟ್ರಿಯಾ ಅಂದ್ರೆ ಏನು? ಆಸ್ಟ್ರಿಯಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೋನಿ ಕಾರಲ್. ಏನ್ ಹೇಳಿ? ಸ್ಟೋನಿ. ಸ್ಟೋನಿ ಅಂದ್ರೆ ಏನು? ಸುಷ್ಮಿತಾ ಈಸ್ ಸ್ಟೋನಿ ಗರ್ಲ್. ಏನ್ ಸ್ಟೋನಿ ಅಂದ್ರೆ ಏನ್ ಹೇಳಿ? ಕಲ್ಲು ತರ ಇರ್ತಕ್ಕಂಥದ್ದು ಅಂತ, ಗಟ್ಟಿಮುಟ್ಟಾಗಿರ್ತಕ್ಕಂಥದ್ದು ಅಂತ. ಇವಾಗ ಆಸ್ಟ್ರಿಯಾ is also called as, let us take as few examples. Don't get misunderstood because I mentioned the names of you people. Okay, so Austria is also called as stony coral. Let us see the metridium. ನಾನು ಇಲ್ಲೆಲ್ಲ ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟಿದ್ದೆ ನಿಮಗೆ. ಸಿಲಿಂಡರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲ ಎಕ್ಸಾಂಪಲ್ಸ್ ಹೇಳಿದ್ದೆ, ಇಂಥ ಅನಿಮಲ್ಸ್ ಬರುತ್ತೆ ಅಂತ. ಹೌದಲ್ವಾ? ಇವಾಗ ಎಲ್ಲ ಅನಿಮಲ್ಸ್ ಬಂತು ನೋಡಿ ಇಲ್ಲಿ. ಸೊ ಇಲ್ಲಿ ವಿಚ್ ಈಸ್ ದ ಎಕ್ಸಾಂಪಲ್ ಫಾರ್ ವಾಟ್? ಮೆಟ್ರಿಡಿಯಂ. ಮೆಟ್ರಿಡಿಯಂ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿ ಅನಿಮೋನ್ ಅಂತ. ಮೆಟ್ರಿಡಿಯಂ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿ ಅನಿಮೋನ್. ಓಕೆ, ಸೊ ಅಲ್ಲಿಗೆ ಕಂಪ್ಲೀಟ್ ಆಯ್ತು. What are 3 classes will come to the phylum Coelenterata, Hydrozoa, Scyphozoa, Anthozoa. Hydrozoa example ಯಾವುದು? Hydra, Lobelia, Physalia. Scyphozoa example ಯಾವುದು? Aurelia. It is also called jellyfish. Anthozoa examples ಯಾವುದು? Fungia, Astrea, Metridium. Fungia is called as mushroom coral. Astrea is called as stony coral. Metridium is called as Metridium Adamsia. Very sorry, Metridium not Adamsia. ಮೆಟ್ರಿಡಿಯಂ ಬರುತ್ತೆ, ಬಟ್ ಅಡಾಮ್ಸಿಯಾ ಇದಕ್ಕೆ ಎಕ್ಸಾಂಪಲ್. ಅಡಾಮ್ಸಿಯಾ ವರ್ ಕಾಮನ್ಲಿ ಕಾಲ್ಡ್ as sea animal. Adamsia. Okay, so very sad that completes what are the salient features or the characteristic features of phylum Coelenterata and the classification of Coelenterata. Very important for examination for 5 marks. Thank you. Next class we will continue phylum Platyhelminthes. Thank you.